ಹಾಯ್ ಗಾಯ್ಸ್, ಇವತ್ತು ನಮ್ಮೂರಲ್ಲಿ ದೇವರಿರೋದ್ರಿಂದ ಎಲ್ಲರೂ ರೆಡಿ ಆಗಿದ್ದೀವಿ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ಎಲ್ಲರೂ ಇಂಟ್ರೊಡ್ಯೂಸ್ ಮಾಡ್ತೀನಿ. ಆ್ಯಂಡ್ ಚಂದು ಈ ಥರ ರೆಡಿ ಆಗಿದ್ದಾಳೆ ಗಾಯ್ಸ್. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಇರೋದು ವ್ಲಾಗು ಚಂದು ಯೂಟ್ಯೂಬಲ್ಲಿ ಬರುತ್ತೆ, ಪ್ಲೀಸ್ ಚೆಕ್ ಮಾಡಿ. ಈಗ ಮಧ್ಯರಾತ್ರಿ 1:15 ಆಗಿದೆ. ಮೋನಿಕಾ ಕೆಲಸ ಇಟ್ಕೊಂಡಿದ್ದಾಳೆ, ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ಗೈಸ್. ಆ್ಯಕ್ಚುಲಿ ಇದು 1 ವರ್ಷದ ಹಿಂದೆ ಮಾಡಿದ ವಿಡಿಯೋ ಆ್ಯಂಡ್ ನಾನು ಮಾಡಿದ ಫಸ್ಟ್ ವ್ಲಾಗ್ ಗೈಸ್. ಇವತ್ತು ಈ ವಿಡಿಯೋ ಸಿಕ್ಕಿದೆ, ಸೊ ಎಡಿಟ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಆ್ಯಂಡ್ ಅವತ್ತು ದೇವರಿದ್ದಿದ್ದರಿಂದ ರಂಗೋಲಿ ಎಲ್ಲ ಹಾಕಿ ಬೆಳಗ್ಗೆನೇ ಎದ್ದು ರೆಡಿ ಮಾಡಿದ್ದೆ ಗಾಯ್ಸ್. ಏನಂದರೆ ಇವತ್ತೇ ನಮ್ಮೂರಲ್ಲಿ ದೇವರಿರೋದು, ಸೊ ಹಾಗಾಗಿ ನಾನು ಒಬ್ಬಳೇ ಬೇಗ ಎದ್ದಿದ್ದೀನಿ ಗೈಸ್. ನೋಡಿ ಇವಾಗ ಎದ್ದು ಬರ್ತಾ ಇದ್ದಾಳೆ, ಇನ್ನೂ ಕಣ್ಣು ಬಿಟ್ಟಿಲ್ಲ ಗೈಸ್. ನಾನು ಎದ್ದು ಹೊರಗೆಲ್ಲ ಕಸ ಗುಡಿಸಿ ರಂಗೋಲಿ ಹಾಕ್ತಾಯಿದ್ದೀನಿ ಗೈಸ್. ಆ್ಯಂಡ್ ಆ್ಯಕ್ಚುಲಿ ಗೈಸ್ ನನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಿದ್ದೆ ದೇವ್ರಿಗೆ, ದೇವಸ್ಥಾನದ ಓಪನಿಂಗ್ ಅಂತ ಹೇಳ್ಬಿಟ್ಟು. ಸೊ ಅವರೇ ಎಲ್ಲ ತಿಂಡಿ ಮಾಡೋಕ್ಕೆ ಎಲ್ಲ ನಮ್ಮ ಅಕ್ಕರಿಗೆ ಹೆಲ್ಪ್ ಮಾಡ್ತಾಯಿದ್ರು. ಫುಲ್ ಚಿಲ್ ಮಾಡಿದ್ವಿ ಗೈಸ್. ನೈಟ್ ಫೈರ್ ಕ್ಯಾಂಪೆಲ್ಲ ಹಾಕಿದ್ವಿ. ಆ್ಯಂಡ್ ಅವರು ನಮ್ಮ ಊರಿಗೆ ಫಸ್ಟ್ ಟೈಮ್ ಬಂದಿದ್ದು. ನಮ್ಮ ದಿಶು ಪಾಪುನೂ ಇದೆಲ್ಲ ಫುಲ್ ಚಿಲ್ ಮಾಡಿದ್ವಿ. ಎಲ್ಲ ಕೆಲಸ ಆದಮೇಲೆ ಒಂದು ರೌಂಡ್ ಮನೆಯೆಲ್ಲ ಸ್ವಚ್ಛ ಮಾಡಿ ಇಲ್ಲಿ ಗರ್ಲ್ಸ್ ಎಲ್ಲ ಮೇಕಪ್ ಆಗ್ತಾಯಿದ್ದಾರೆ. ಆ್ಯಂಡ್ ಬಾಯ್ಸ್ ಎಲ್ಲ ಹೊರಗಡೆ ಕೇರಮ್ ಮಾಡ್ತಾಯಿದ್ರು ಗೈಸ್. ಅವ್ರದ್ದೇನು ಮೇಕಪ್ ಇಲ್ಲ, ಹುಡುಗಿರದೇ ಜಾಸ್ತಿ ಮೇಕಪ್ಪು ಡ್ರೆಸ್ಸು ಎಲ್ಲ ಇರುತ್ತೆ ಅಲ್ವಾ. ಸೊ ಎಲ್ಲರೂ ಈ ಥರ ರೆಡಿ ಆಗ್ತಾಯಿದ್ರು. ಆ್ಯಂಡ್ ಗೈಸ್ ಮಾನಸ ನೋಡಿ ಫುಲ್ ರೆಡ್ ಗೈಸ್. ಮೇಕಪ್ ಆರ್ಟಿಸ್ಟ್ ಎಲ್ಲರಿಗೂ ಮೇಕಪ್ ಮಾಡಿ ಈಗ ರೆಡಿ ಆಗ್ತಾ ಇದ್ದಾರೆ, ಅವ್ರಿಗೆ ಟೈಮ್ ಸಿಕ್ಕಿಲ್ಲ ಗೈಸ್. ಈಗ ದೇವರಿರೋದ್ರಿಂದ ಅಲ್ಲಿ ಗಂಗಾ ಪೂಜೆ ಇರುತ್ತೆ, 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಎಲೆ ಹೂವು ಇದು ಬಿಂಗೆ ಇದ್ರಲ್ಲಿ ನೀರು ತಗೊಂಡು ಇದಕ್ಕೆಲ್ಲ ಡೆಕೋರೇಟ್ ಮಾಡಿ ಹೋಗ್ಬೇಕು. ಅದಕ್ಕೆ ಎಲ್ಲ ಹಾಕೋತಾ ಇದ್ದೀನಿ. ಊರೊಳಗೆ ಹೋಗ್ಬೇಕು ಗೈಸ್. ಆ್ಯಕ್ಚುಲಿ ಗಂಗಾ ಪೂಜೆ ಇದೆ ಅಂತ ಹೇಳಿಬಿಟ್ಟು ನಾನೇ ರೆಡಿ ಮಾಡ್ತೀನಿ, ಬಿನ್ಗೆ ಎಲ್ಲ ಡೆಕೋರೇಟ್ ಮಾಡ್ತೀನಿ ಅಂತೇಳಿ ನಾನೇ ಮಾಡ್ತಾಯಿದ್ದೆ. ಯಾಕಂದರೆ ಡೆಕೋರೇಟ್ ಮಾಡೋದೆಲ್ಲ ನನಗೆ ಸ್ವಲ್ಪ ಇಷ್ಟ, ಸೊ ನಾನೇ ತೊಗೊಂಡು ಮಾಡ್ತಾಯಿದ್ದೆ. ನನ್ನ ತಂಗಿನ ವೀಡಿಯೋ ಮಾಡುವಂತಲ್ಲೇ ತಿಂತಾಯಿದ್ದೆ. ನಾನು ಅವಾಗಲೇ ಹೇಳ್ದಂಗೆ ಗಂಗಾ ಪೂಜೆಗೆ ಬಿನ್ಗೆ ಎಲ್ಲ ಡೆಕೋರೇಟ್ ಮಾಡಿ ನೀರು ತುಂಬಿ ಕಾಯಿಟ್ಟು ಹೂವು ಎಲ್ಲ ರೆಡಿ ಮಾಡಿದ್ದೀನಿ. ಮತ್ತು ಇದು ಹಂದಾರ ಥರ ಕಟ್ಟಿದ್ದೀನಿ ಗೈಸ್. ಆ್ಯಂಡ್ ಗೈಸ್ ಟೆಂಪಲ್ ಓಪನಿಂಗ್ ಅಲ್ವಾ, ಸೊ ನಮ್ಮ ಆಂಟಿ ನಮ್ಮ ಮಾವ ಅವ್ರ ಕಾಲದಲ್ಲಿ ಇದ್ದ ಟೀಚರ್ಸು ಅವ್ರನ್ನೆಲ್ಲ ಕರೆಸಿದ್ರು. ಸೊ ಅವರು ಸರ್ ಬಂದಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಆಂಟಿ ನಮ್ಮ ಮಾಮ ಎಲ್ಲ ಅಲ್ಲೇ ನಿಂತಿದ್ದಾರೆ ನೋಡಿ. ಅವ್ರ ಹತ್ರ ಹೋಗಿ ಮಾತಾಡಿಸ್ಬಿಟ್ಟು ಫೋಟೋ ಎಲ್ಲ ತೊಗೋತಾಯಿದ್ರು. ಅವ್ರಿಗೂ ಒಂಥರ ಖುಷಿ, ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದಾರೆ. ಆ್ಯಂಡ್ ಇದಾದಮೇಲೆ ಮನೆಗೆ ಗೆಸ್ಟ್ಗಳೆಲ್ಲ ಬಂದಿದ್ದರು. ಇವರೆಲ್ಲ ನಮ್ಮ ಆಂಟಿ ಅತ್ತೆ ಅವರೇ. ಸೊ ಇದಾದಮೇಲೆ ಸಂಜೆ ಒಂದು ರೌಂಡ್ ಹೋಗಿ ಟೆಂಪಲ್ಗೆಲ್ಲ ಹೋಗಿ ಅಲ್ಲೆಲ್ಲ ಫುಲ್ ಮಜಾ ಮಾಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡಿಕೊಂಡು ನನ್ನ ಕಸಿನ್ಸು ಫ್ರೆಂಡ್ಸು ಎಲ್ಲ ಇದ್ದಿದ್ದರಿಂದ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೈಟು ಫೈರ್ ಕ್ಯಾಂಪ್ ಹಾಕ್ಬಿಟ್ಟು ಪನ್ನೀರ್ನ ನನ್ನ ಫ್ರೆಂಡು ಅವನಿದ್ರಲ್ಲೆಲ್ಲ ಎಕ್ಸ್ಪರ್ಟು ಗೈಸ್. ಪನ್ನೀರೆಲ್ಲ ಮಾಡಿಕೊಟ್ಟ ನಮಗೆ ತಿನ್ನಕ್ಕೆ. ಮೋನಿಕಾ ಕೆಲಸ ಇಟ್ಕೊಂಡಿದ್ದಾಳೆ, ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ಗೈಸ್. ಆ್ಯಂಡ್ ಗೈಸ್ ಸಿದ್ಧಗಂಗಾ ಮಠದಿಂದ ಸ್ವಾಮೀಜಿಗಳು ಬರ್ತಾಯಿದ್ರು. ಸೊ ಅವ್ರು ಬರುವಾಗ ಕಳಸ ಇಟ್ಕೊಂಡು ಹೋಗ್ಬೇಕು ಅಂತ ಹೇಳಿದರು. ಸೊ ಎಲ್ಲರೂ ಹೋಗೋಕ್ಕೆ ರೆಡಿ ಆಗ್ತಾಯಿದ್ವಿ. ಆ್ಯಂಡ್ ಗೈಸ್ ನಾನು ಮಾಡಿದ ಫಸ್ಟ್ ವ್ಲಾಗ್ ಇದು. ಇವತ್ತು ವೀಡಿಯೋ ಸಿಕ್ತು ಅಂತ ಹೇಳ್ಬಿಟ್ಟು ನಂಗೆ ತುಂಬ ಖುಷಿ ಆಯಿತು. ಯಾವಾಗ ಎಡಿಟ್ ಮಾಡಿ ಹಾಕ್ತೀನಿ ಅಂತ ಇವತ್ತು ಅದಕ್ಕೆ ಕಾಲ ಕೂಡ ಬಂದಿದೆ. ಫೈನಲಿ ಎಡಿಟ್ ಮಾಡಿ ಇವತ್ತು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಗೈಸ್. ನನ್ನ ಲಾಸ್ಟ್ ಲಾಂಗ್ ವೀಡಿಯೋ ಬಂದು ಶಿವ ಟೆಂಪಲ್ದು 1 ಇಯರ್ ಸೆಲೆಬ್ರೇಷನ್ ವೀಡಿಯೋ ಹಾಕಿದ್ದೆ. ಅದಾದಮೇಲೆ ಇದು 1 ಇಯರ್ ಬ್ಯಾಕ್ ಓಪನಿಂಗ್ ಟೈಮಲ್ಲಿ ಮಾಡಿದ್ದಿದ್ದು ವೀಡಿಯೋ. ನಾನು ಆವಾಗ ಯಾವ ಥರ ಮಾತಾಡಿದ್ದೆ, ಯಾಕಂದರೆ ಫಸ್ಟ್ ಬ್ಲಾಗ್ ಅಲ್ವಾ, ಈ ಥರ ಮಾತಾಡಿದ್ದೆ. ಈಗ ಇತ್ತೀಚಿನ ವೀಡಿಯೋಗಳಲ್ಲಿ ಹೆಂಗೆ ಮಾತಾಡಿದ್ದೀನಿ ಕಮೆಂಟ್ ಮಾಡಿ. ನಾವು ಈಗ ದೇವರೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈಗ ಮಧ್ಯರಾತ್ರಿ 1:15 ಆಗಿದೆ. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.